ಆ ಜೀಪ್ನಲ್ಲಿ ನಿಧಾನವಾಗಿ ನೀವು ಹೋಗ್ತಾ ಇರ್ತೀರ. ಸುತ್ತಲೂ ಹಚ್ಚ ಹಸಿರು, ಅಲ್ಲಲ್ಲಿ ಕೇಳಿಸೋ ಪಕ್ಷಿಗಳ ಶಬ್ದ, ಮರದ ಮೇಲೆ ಎಲ್ಲೋ ಕೂತಿರೋ ನವಿಲು ಕೂಗ್ತಾ ಇರುತ್ತೆ. ಕೆಳಗಡೆ ಈ ಜಿಂಕೆಗಳು ಹಸಿರು ಹುಲ್ಲನ್ನ ಮೇಯ್ತಾ ಇರ್ತವೆ. ಸಡನ್ ಆಗಿ ಆ ಬಗ್ಗಿದ ಜಿಂಕೆಯ ಬಾಲ ನಿಮಿರುತ್ತೆ, ಕಿವಿಗಳು ಚಕ್ ಅಂತ ಸುತ್ತಲೂ ತಿರುಗಕ್ಕೆ ಶುರು ಮಾಡುತ್ತೆ. ಆಮೇಲೆ ಒಂದು ಜಿಂಕೆಯ ಕೂಗು ಕೇಳುತ್ತೆ. ಆ ಜಿಂಕೆಯ ವಾರ್ನಿಂಗ್ ಸೌಂಡ್ ಅನ್ನ ಕೇಳಿದ ತಕ್ಷಣ ಮಿಕ್ಕಿದೆಲ್ಲ ಜಿಂಕೆಗಳು ಅಲರ್ಟ್ ಆಗ್ತವೆ, ಸುತ್ತಮುತ್ತ ನೋಡ್ತವೆ, ಹುಡುಕ್ತಾ ಇದೆ ಎಲ್ಲಿ ಏನಿದು ಆತಂಕ. ಸ್ವಲ್ಪ ಹೊತ್ತಿಗೆ ಅವು ನೋಡಿದ ದಿಕ್ಕಿನ ವಿರುದ್ಧ ಚಂಗನೆ ಓಡಿ ಮರೆಯಾಗ್ತವೆ. ಅವು ನೋಡಿದ ದಿಕ್ಕಿನಿಂದ ಶ್ರೀಕೃಷ್ಣ ದೇವರಾಯನ ಮಹಾನವಮಿ ದಿಬ್ಬದತ್ತ ನಡೆದು ಬರ್ತಾ ಇದ್ದಂತಹ ಒಂದು ನಡಿಗೆಯ ರೀತಿಯಲ್ಲಿ ಈ ಮಹಾರಾಜನ ಅಥವಾ ಮಹಾರಾಣಿಯ ಆಗಮನ. ಈ ಅನುಭವ ನೋಡಿದ್ರೇ ಗೊತ್ತಾಗೋದು ಅದೆಷ್ಟು ಚೆನ್ನಾಗಿರುತ್ತೆ ಅಂತ. ಹಾಯ್, ಹಲೋ, ನಮಸ್ಕಾರ. ಬಹಳ ದಿವಸಗಳ ಮೇಲಿನ ಒಂದು ಕಾಡು ಹರಟೆಗೆ ನಿಮ್ಗೆಲ್ಲ ಸ್ವಾಗತ. ಹುಲಿ ಸಫಾರಿಗೆ ಮುಂಚಿನ 10 ವಿಷಯಗಳು. ಕಾಡಿನ ಸಫಾರಿ ಮಾಡೋಕೆ ಹೋಗುವಂತಹ ಪ್ರತಿಯೊಬ್ಬರಿಗೂ ಅವ್ರು ಏನೇ ಹೇಳ್ಬೋದು ಮನಸ್ಸಲ್ಲಿ, ಓಹೋ ಇಲ್ಲ ನಮಗೆ ಹುಲಿ ಮಾತ್ರ ಉದ್ದೇಶ ಅಲ್ಲ, ನಾವು ಬೇರೆ ಎಲ್ಲ ಪ್ರಾಣಿ ಪಕ್ಷಿಗಳು ನೋಡಕ್ ಬಂದಿದ್ದೀವಿ ಅಂದ್ರೂ ಮನಸ್ಸಿನ ಎಲ್ಲೋ ಒಂದು ಮೂಲೆಯಲ್ಲಿ ಹುಲಿನೇ ನೋಡ್ಬೇಕು ಅನ್ನೋ ಒಂದು ಆಸೆ ಯಾವಾಗ್ಲೂ ಇರುತ್ತೆ. ಸೊ ಈ ವಿಡಿಯೋ ಆಲ್ರೆಡಿ ವೈಲ್ಡ್ ಲೈಫ್ ಫೋಟೋಗ್ರಫಿ ಮಾಡ್ತಾ ಇರುವಂತಹ ಜನಗಳಿಗಲ್ಲ, ಇದು ಕಾಡಿನ ಆಸಕ್ತಿ ಇದ್ದು ಅಲ್ಲಿಗೆ ಹೋಗಿ ಆ ಕಾಡಿನ ಅನುಭವ ಪಡಿಬೇಕಾದ್ರೆ ಉತ್ಕಟ ಆಸೆ ಅನ್ನೋದು ಒಂದು ಯಾವ್ದಿರುತ್ತೆ, ಹುಲಿನ ನೋಡ್ಬೇಕು ಅಂತ. ಅಂತವರಿಗೋಸ್ಕರ ಈ ವಿಡಿಯೋ. ಪ್ರವಾಸಿಗಳಾಗಿ ಪ್ರಯಾಸಿಗಳಾಗಬೇಡಿ. ಈ ವಿಷಯ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅದೆಷ್ಟು ಬಾರಿ ಕಾಡಿಗೆ ಸಫಾರಿಗಳಲ್ಲಿ ನಾನು ಸುತ್ತಾಡಿದ್ದೀನಿ ಅಂತಂದ್ರೆ, ಪ್ರತಿ ಸಫಾರಿಗಳಲ್ಲೂ ಅನೇಕ ಪ್ರಯಾಸಿಗಳು ಸಿಕ್ಕೇ ಸಿಗ್ತಾರೆ. ಏನು ಅಂದ್ರೆ ಇವ್ರಿಗೆ ಕಾಡು ಸಫಾರಿ ಒಂದು ಪಿಕ್ನಿಕ್ ತರ ಟ್ರೀಟ್ ಮಾಡ್ತಾರೆ. ಹೋಗಿ ಕೂತಿರೋ ಜೀಪಲ್ಲೋ ಕೂತಿರೋ ಬಸ್ಸಲ್ಲೋ ಜೋರಾಗಿ ಮಾತಾಡೋದು. ಕೆಲವು ಜನ ಮಹಾಶಯರು ಅಲ್ಲೂ ಕೂತ್ಕೊಂಡು ಮ್ಯೂಸಿಕ್ ಕೇಳ್ತಾರೆ. ಅದು ಏನ್ ಸುಖಕ್ಕೋ ನಾ ಕಾಣೆ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಇನ್ನು ಕೆಲವರು ಪಕ್ಕದಲ್ಲಿ ಕೂತಿರೋ ಸಹ ಪ್ರಯಾಣಿಕರ ಜೊತೆಗೆ ಉಭಯ ಕುಶಲೋಪರಿ ಶುರು ಮಾಡ್ತಾರೆ. ಸ್ವಾಮಿ, ನೀವು ಬಂದಿರೋದು ಕಾಡಿಗೆ, ನೀವು ಪರಿಚಯ ಮಾಡ್ಕೊಳ್ಳೋದು, ನೀವು ಒಬ್ರನ್ನೊಬ್ಬರನ್ನ ಸ್ನೇಹ ಬೆಳೆಸ್ಕೊಳ್ಳೋದು ತಪ್ಪೇನಿಲ್ಲ. ನೀವು ವಾಪಸ್ ಹೋಗಿ ನಿಂತ ಮೇಲೆ ನಿಂತು ಮಾತಾಡಿ. ಕಾಡಲ್ಲಿ ನೀವು ಎಷ್ಟು ನಿಶಬ್ದವಾಗಿರ್ತೀರೋ ಅಷ್ಟು ನಿಮ್ಮ ಚಾನ್ಸಸ್ ಜಾಸ್ತಿ ಆಗುತ್ತೆ. ನನಗೆ ಅನುಭವ ಇದೆ. ಬಂಡೀಪುರದಲ್ಲಿ ನಾನೊಮ್ಮೆ ಸಫಾರಿಗೆ ಹೋದಾಗ ನನ್ನ ಹಿಂದೆ ಕೂತಿದ್ದ ಇನ್ನೊಬ್ಬ ಫೋಟೋಗ್ರಾಫರ್ ಪಕ್ಕದಲ್ಲಿ ಒಬ್ಬ ಪ್ರಯಾಸಿ ಕೂತಿದ್ದ. ಅಣ್ಣಂಗೆ ಗೊತ್ತಾಗೋಯ್ತು ಕ್ಯಾಮ್ರಾ ಹಿಡ್ಕೊಂಡು ನನ್ನ ಪಕ್ಕ ಕೂತಿರೋರು ತೆಲುಗು ಹಳ್ಳೆ ಅಂತ. ಇಮಿಡಿಯೇಟ್ಲಿ ಶುರು ಮಾಡ್ಕೊಂಡ, ನೀವು ಎಲ್ಲಿಯವರು? ಓ, ನೀವು ಕರ್ನೂಲಾ? ನೀನು ಕರ್ನೂಲೆ ಅಂತ ಅಂದ್ಬಿಟ್ಟು ಮಾತಾಡ್ತಾನೆ ಇದ್ದಾನೆ. ಆ ಯಪ್ಪಂಗೆ ಮಾತಾಡ್ಬೇಕೋ ಮಾತಾಡಬಾರ್ದು. ಅವನಿಗೆ ಅಲ್ಲಿ ಕಾಣಿಸ್ತಾ ಇರೋ ಆನೆಗಳು ಜಿಂಕೆಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಫೋಟೋ ತೆಗಿಬೇಕು ಅಂದ್ರೆ ಪಕ್ಕದಲ್ಲಿ ಇವನು ವಟ ಹಚ್ಕೊಂಡಿದ್ದಾನೆ. ಬಿ ಅ ಪ್ರವಾಸಿ, ನಾಟ್ ಅ ಪ್ರಯಾಸಿ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದ್ರೆ, ಅಕಸ್ಮಾತ್ ನೀವು ಕಾಡಲ್ಲಿ ಈ ತರ ಕೂತಾಗ ಸಡನ್ ಆಗಿ ನಿಮಗೆ ಏನೋ ಒಂದು ಅಪರೂಪದ ಪ್ರಾಣಿನೋ ಪಕ್ಷಿನೋ ಕಾಣಿಸ್ತು, ಸ್ಪೆಷಲಿ ಚಿರತೆನೋ ಅಥವಾ ಹುಲಿನೋ ನಿಮಗೆ ಕಂಡೇ ಬಿಡ್ತು, ತಕ್ಷಣ ಓ ಹುಲಿ 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 ಓ ಚಿರತೆ ಅಂತ ಕೂಗೋ ಅವಶ್ಯಕತೆನೇ ಇಲ್ಲ. ಗೊತ್ತು, ಎಕ್ಸೈಟ್ಮೆಂಟ್ ಅಲ್ಲಿ ಮಾತಾಡ್ತಾರೆ, ಅದು ನಮ್ಮ ಕಂಟ್ರೋಲಲ್ಲಿ ಇರಲ್ಲ ಆ ಎಕ್ಸೈಟ್ಮೆಂಟು. ಬಟ್ ಸ್ಟಿಲ್ ತುಂಬ ನಾಚಿಕೆ ಜೀವಿಗಳಾಗಿರೋದ್ರಿಂದ ಸ್ಪೆಷಲಿ ಚಿರತೆಗಳು ಒಂದು ಸ್ವಲ್ಪ ಸದ್ದು ಕೇಳಿದ್ರೂ ಮರೆಯಾಗ್ಬಿಡ್ತವೆ. ಸೊ ಪ್ರತಿಯೊಬ್ಬರಿಗೂ ಅವಕಾಶ ಕೊಡಬೇಕು ಅಂತಂದರೆ, ನೀವು ನೋಡಿದ್ದು ಬೇರೆ ಯಾರು ನೋಡಿದ್ದಿಲ್ಲ ಅಂದರೆ ಇಮ್ಮಿಡಿಯೇಟ್ಲಿ ಅಲ್ಲಿ ಕೂತಿದ್ದ ಗೈಡ್ಗೋ ಅಥವಾ ಗಾಡಿ ಓಡಿಸ್ತಾ ಇದ್ದ ಡ್ರೈವರ್ಗೂ ಒಂದ್ಸರಿ ಟ್ಯಾಪ್ ಮಾಡಿ, ಒಂದ್ಸರಿ ಮುಟ್ಟಿ ಅಥವಾ ಒಂದು ಗಡಿ ಸಂಜ್ಞೆ ಮಾಡಿಬಿಟ್ಟು ಇಲ್ಲಿ ಈ ಥರ ಕಾಣಿಸ್ತಾ ಇದೆ ಅನ್ನಿ. ಸೊ ಅವರು ಕರೆಕ್ಟಾಗಿ ನಿಲ್ಲಿಸ್ಬಿಟ್ಟು ಪ್ರತಿಯೊಬ್ಬರು ನೋಡುವಂತಹ ಅನುಕೂಲ ಮಾಡಿಕೊಡ್ತಾರೆ. ನೀವು ಸದ್ದು ಮಾಡದೇ ಇದ್ರೆ ನೀವು ಆ ಪ್ರಾಣಿನ ಅತಿ ಹೆಚ್ಚು ಸಮಯ ನೋಡುವಂತಹ ಅವಕಾಶನೂ ನಿಮ್ಗೆ ಒದಗಿ ಬರುತ್ತೆ. ನಾವು ಕಾಲಕ್ಕೆ ತಕ್ಕಂತೆ ನಡೆಯಬೇಕು. ಹೌದು, ಇದು ತುಂಬಾ ಇಂಪಾರ್ಟೆಂಟ್. ನೀವು ಎಸ್ಪೆಷಲಿ ಹುಲಿ ಸಫಾರಿ ಹೋಗ್ತೀನಿ, ಹುಲಿ ನೋಡ್ಲೇಬೇಕು ಅನ್ನೋ ತೀರ್ಮಾನ ಇದ್ದಾಗ, ನೀವು ಯಾವಾಗ ನಿಮ್ಗೆ ರಜಾ ಇರುತ್ತೆ, ಯಾವಾಗ ನಿಮ್ಗೆ ತಿಳಿಯುತ್ತೆ ಆವಾಗ ಹೋಗಿ ಕಾಡಲ್ಲಿ ಸಫಾರಿ ಮಾಡಿದ್ರೆ ಕಾಣಿಸ್ತದೆ ಅಲ್ಲ. ನೀವು ಸರಿಯಾದ ಸೀಸನ್ ಚೂಸ್ ಮಾಡ್ಬೇಕಾಗತ್ತೆ. ಬೇಸಿಗೆ ಅತ್ಯುತ್ತಮ ಸಮಯ. ನಿಮಗೆ ಹುಲಿಗಳ ಸಂಖ್ಯೆ ನೋಡೋಕೆ ಜಾಸ್ತಿ ಸಿಗೋದು ಬೇಸಿಗೆಯಲ್ಲೇ. ಯಾಕಂದ್ರೆ ಏನಾಗುತ್ತೆ, ತುಂಬಾ ಬಿರು ಬೇಸಿಗೆಯಲ್ಲಿ ಅವಕ್ಕೆ ಒಂದು
ನೀರು ತುಂಬಾ ಬೇಕಾಗುತ್ತೆ, ಆಮೇಲೆ ಅವು ರೆಸ್ಟ್ ಮಾಡಕ್ಕೆ ಒಂದು ತಂಪಾದ ಜಾಗ ಬೇಕಾಗುತ್ತೆ. ಸೊ ಹೀಗಾಗಿ ಕಾಡಲ್ಲಿ ಅಲ್ಲಿ ಇರುವಂತಹ ಕೆರೆಗಳ ಹತ್ರ ಬಂದು ನೀರಲ್ಲಿ ಇಳಿದು ಗಂಟೆಗಟ್ಟಲೆ ಕೂತ್ಕೊಳ್ಳುತ್ತೆ. ನೀರು ಕುಡಿಯಕ್ ಬಂದ್ರೆ ಅಲ್ಲೇ ಪಕ್ಕದಲ್ಲೇ ಇರುತ್ತೆ, ಅಥವಾ ನೀರನ್ನ ಅರಸಿ ಬರುವಂತಹ ಪ್ರಾಣಿಗಳನ್ನ ಬೇಟೆಯಾಡಬೇಕು ಅಂತ ನೀರಿರೋ ಜಾಗದಲ್ಲೇ ಸುತ್ತಮುತ್ತ ಎಲ್ಲ ಇರುತ್ತೆ. ಸೊ ಹೀಗಾಗಿ ಬೇಸಿಗೆ ನಿಮಗೆ ಬೆಸ್ಟ್ ಟೈಮ್. ಹಂಗಂತ ಚಳಿಗಾಲದಲ್ಲೂ ಚಾನ್ಸಸ್ ಇನ್ನೂ ಸ್ವಲ್ಪ ಇರುತ್ತೆ. ಚಳಿಗಾಲದಲ್ಲಿ ಕಾಡಿನ ಸೌಂದರ್ಯನೇ ಇನ್ನೊಂದ್ ತರ ಇರುತ್ತೆ. ಸೊ ಅಲ್ಲೆಲ್ಲಿ ಕಾಣಿಸ್ತಾ ಇದ್ದ ಮಂಜು, ಪ್ರಾಣಿಗಳನ್ನು ನೋಡುವಂತಹ ಖುಷಿನೇ ಬೇರೆ. ಬಟ್ ಬೇಸಿಗೆ ಈಸ್ ಯುವರ್ ಫಸ್ಟ್ ಪ್ರಿಫರೆನ್ಸ್. ಇನ್ನು ಮಳೆಗಾಲ ನಮ್ಮಂತ ಫೋಟೋಗ್ರಾಫರ್ ತುಂಬಾ ಪ್ರಿಫರ್ ಮಾಡ್ತೀವಿ, ಯಾಕಂದ್ರೆ 10 ಸಫಾರಿಲಿ ಒಂದೇ ಒಂದು ಸಫಾರಿಲೂ ಆ ಹುಲಿ ಕಾಣಿಸ್ತು, ಆ ಮಳೆಯಲ್ಲಿ ಆ ಹಸಿರಲ್ಲಿ ಹುಲಿಯ ಒಂದು ಫೋಟೋಗ್ರಾಫ್ ಇದೆಯಲ್ಲ, ಅದು ಬೇಸಿಗೆಲಿ ಅದೆಷ್ಟು ತೆಗೆದ್ರೂ ಸಿಗಲ್ಲ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ. ನಾನು ಹುಲಿ ಹುಡುಕ್ತೀನಿ ಅಂತ ಹೊರಟಾಗ ನೀವು ಮಾಡಬೇಕಾಗಿರೋದು ಒಂದು ಕೆಲಸ, ಚೂಸ್ ಒನ್ ಪ್ಲೇಸ್. ಅದು ಕೇವಲ ಕರ್ನಾಟಕದಲ್ಲಿರೋ ಹುಲಿ ಸಫಾರಿಗಳಂತಲ್ಲ, ನಿಮಗೆ ಹುಲಿ ಸಫಾರಿ ಮಾಡಕ್ಕೆ ಭಾರತಾದ್ಯಂತ ಅನೇಕ ಜಾಗಗಳಿದೆ. ಕರ್ನಾಟಕದಲ್ಲಿ ನಾಗರಹೊಳೆಯಲ್ಲಿ ಕುಟ್ಟ, ಹುಣಸೂರು, ಕಬಿನಿ 3 ಗೇಟ್ ಇದೆ, ಬಂಡೀಪುರ ಇದೆ, ಬಿಟ್ರೆ ಭದ್ರಾ ಇದೆ. ನೀವು ಮಹಾರಾಷ್ಟ್ರ ಹೋಗ್ತೀನಿ ಅಂದ್ರೆ ತಡೋಬಾ ಅಂದಾರಿ ಟೈಗರ್ ರಿಸರ್ವ್ ಇದೆ. ಮಧ್ಯಪ್ರದೇಶ್ ಹೋದ್ರೆ ಬಾಂಧವ್ಗಢ್, ಕಾನಾ, ಪೆಂಚ್. ಇನ್ನು ಉತ್ತರಕ್ಕೆ ಹೋಗ್ತೀನಿ ಅಂದ್ರೆ ರಣಥಂಬೋರ್ ಇದೆ ರಾಜಸ್ಥಾನದಲ್ಲಿ, ಉತ್ತರಾಖಂಡ್ ಅಲ್ಲಿ ಜಿಮ್ ಕಾರ್ಬೆಟ್ ಇದೆ, ಉತ್ತರ ಪ್ರದೇಶದಲ್ಲಿ ಫಿಲಿಬಿಟ್, ಒಡಿಸ್ಸಾಗ್ ಬಂದ್ರೆ ಸಿಮಿಪಾಲ್ ಇದೆ. ಸೊ ನಿಮಗೆ ತುಂಬಾ ಆಪ್ಷನ್ಸ್ ಇದೆ. ಬಟ್ ಒಂದು ಜಾಗನ ಚೂಸ್ ಮಾಡಿ, ಒಂದು ಸೀಸನ್ ನ ಚೂಸ್ ಮಾಡಿ, ಆ ಜಾಗದಲ್ಲಿ ಮಲ್ಟಿಪಲ್ ಸಫಾರೀಸ್ ನ ಮಾಡಿ. ಕೇವಲ 1-2 ಮಾಡ್ಬಿಟ್ಟು ಏನು ಕಾಣಿಸಿಲ್ಲ ಅಂತ ವಾಪಸ್ ಬರೋದಲ್ಲ. ಯು ಹ್ಯಾವ್ ಟು ಡೆಡಿಕೇಟ್ ಅಟ್ ಲೀಸ್ಟ್ 2 to 3 days. ದಿನಕ್ಕೆ 2 ಸಫಾರಿ ಮಾಡಿದ್ರೆ, 4 ರಿಂದ 6 ಸಫಾರಿ ಮಾಡಿದ್ರೆ ನಿಮಗೆ ನೋಡುವಂತಹ ಚಾನ್ಸಸ್ ಜಾಸ್ತಿ ಆಗುತ್ತೆ. ಇಟ್ಸ್ ಪ್ಯೂರ್ ಮ್ಯಾಥಮೆಟಿಕ್ಸ್. ಹಾಗಂತ ನೀವು ಎಲ್ಲಿ ಯಾವ ಬೋರ್ಡ್ ಅಲ್ಲಿ ಹುಲಿ ಸಂರಕ್ಷಿತ ಟೈಗರ್ ರಿಸರ್ವ್ ಅಂತ ಬರ್ದಿದೆ ಅಲ್ಲಿ ಮಾತ್ರ ಹುಲಿಗಳು ಕಾಣಿಸುತ್ತೆ ಅನ್ನೋದಲ್ಲ. ಕೆಲವೊಂದು ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ನಿಮಗೆ ಮಹಾರಾಷ್ಟ್ರದಲ್ಲಿ ತಿಪ್ಪೇಶ್ವರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇದೆ, ಉಮ್ರೇಡ್ ಕರಂಡ್ಲಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇದೆ. ಇವೆಲ್ಲ ಚಿಕ್ಕ ಪುಟ್ಟ ಕಾಡುಗಳು, ದೇ ಆರ್ ಕನೆಕ್ಟೆಡ್ ಟು ಈಚ್ ಅದರ್. ಸೊ ಆ ಟೈಮಲ್ಲಿ ಏನಾಗುತ್ತೆ, ನಿಮಗೆ ಚಿಕ್ಕ ಕಾಡಲ್ಲಿ ಅವು ಸ್ಪೆಷಲಿ ಬಂದು ಸೆಟ್ಲ್ ಆಗಿದ್ದಾಗ, ಅಥವಾ ಅದರದ ಸಂಸಾರ ಅಲ್ಲೇ ಕೂತ್ಕೊಂಡಾಗ, ಅಥವಾ ಮರಿಗಳು ಆ ತರದ ಕಾಡುಗಳಲ್ಲಿ ಮರಿಗಳನ್ನ ಹಾಕಿ ಅಲ್ಲಿ ಜೋಪಾನ ಮಾಡ್ತಾ ಇರ್ಬೇಕಾದ್ರೆ ನಿಮಗೆ ನೋಡುವಂತಹ ಚಾನ್ಸ್ಗಳು ತುಂಬಾ ಜಾಸ್ತಿ ಸಿಗುತ್ತೆ. ಉಮ್ರೇಡ್ ಕರಂಡ್ಲಾಗೆ ಹೋದಾಗ ಅದರ ಬಗ್ಗೆ ವಿಡಿಯೋ ಆಲ್ರೆಡಿ ಹಾಕಿದ್ದೀನಿ, ಲಿಂಕ್ ಮೇಲೆ ಇದೆ, ದಯವಿಟ್ಟು ನೋಡಿ. ಉಮ್ರೇಡ್ ಕರಂಡ್ಲಾ ಒಂದು ಚಿಕ್ಕ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಅದರಲ್ಲಿ ಒಂದು ಗಂಡು, ಒಂದು ಹೆಣ್ಣು, ಅದರ 4 ಮಕ್ಕಳು ಒಂದೇ ಕಾಡಲ್ಲಿದೆ. ಅರ್ಥ ಮಾಡ್ಕೊಳ್ಳಿ, ಅಂತ ಟೈಮಲ್ಲಿ ನಮಗೆ ನೋಡುವಂತಹ ಚಾನ್ಸ್ಗಳು ಎಷ್ಟು ಜಾಸ್ತಿ ಆಗತ್ತೆ ಅಂತ. ಸೊ ಹುಡುಕೋ ಜಾಗದಲ್ಲಿ ಹುಡುಕಿ. 10 ಕಡೆ ಹಳ್ಳ ತೋಡೋದಕ್ಕಿಂತ 1 ಕಡೆ ಹಳ್ಳ ತೋಡೋದು ಉತ್ತಮ ಅಂತ ಗಾದೆ ಮಾತೇ ಇದೆ. ಪಾಯಿಂಟ್ ನಂಬರ್ 4, ಗುಣ ನೋಡಿ ಗೆಳೆತನ ಮಾಡು. ಗುಣ ನೋಡಿ ಗೆಳೆತನ ಮಾಡು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೀವು ಹೋಗೋ ಜಾಗದಲ್ಲಿ ನಿಮ್ಮ ಜೊತೆಗೆ ಬರುವಂತಹ ನಿಮ್ಮ ಗೈಡ್, ನ್ಯಾಚುರಲಿಸ್ಟ್, ನಿಮ್ಮ ಡ್ರೈವರ್ ಅತಿ ಮುಖ್ಯ. ನೀವು ನೋಡುವಂತಹ ಹುಲಿಗಳ ಚಾನ್ಸಸ್ ಜಾಸ್ತಿ ಆಗ್ಬೇಕಂದ್ರೆ, ಎಲ್ಲರಿಗೂ ಗೊತ್ತು ಶ್ರೀಕೃಷ್ಣ ಸಾರಥಿಯಾಗಿ ಹೋಗಿದ್ದಿದ್ರೆ ಮಹಾಭಾರತ ಯುದ್ಧದಲ್ಲಿ ಅರ್ಜುನ ಗೆಲ್ತಾ ಇದ್ನೋ ಇಲ್ವೋ ಅನ್ನೋದು. ಅದೇ ತರನೇ ಈ ಹುಲಿ ಸಫಾರಿಗಳು. ನಿಮ್ಮ ಡ್ರೈವರ್, ನಿಮ್ಮ ಗೈಡ್ಗಳು ಎಷ್ಟು ನಾಲೆಜಬಲ್ ಇರ್ತಾರೆ, ಎಷ್ಟು ಅವರಿಗೆ ತಿಳುವಳಿಕೆ ಇರುತ್ತೆ, ಎಷ್ಟು ಅವರು ಇಂಟ್ರೆಸ್ಟ್ ತೋರಿಸ್ತಾರೆ, ಎಷ್ಟು ಅವರು ಚೆನ್ನಾಗಿ ಟ್ರ್ಯಾಕ್ ಮಾಡ್ತಾರೆ, ಅದರಿಂದ ನಿಮ್ಮ ಹುಲಿಗಳ ಚಾನ್ಸಸ್ ಜಾಸ್ತಿ ಆಗುತ್ತೆ. ಹೌದು, ಕೆಲವೊಂದು ಕಡೆ ನಿಮಗೆ ಚಾಯ್ಸೇ ಇರಲ್ಲ, ನೀವು ಕೊಟ್ಟಂತಹ ಡ್ರೈವರ್ನ, ಕೊಟ್ಟಂತಹ ಗೈಡ್ಗಳ ಜೊತೆಗೆ ಹೋಗ್ಬೇಕಾಗತ್ತೆ. ಸೊ ಆ ತರ ಹೋದಾಗೂ ಅವ್ರು ಚೆನ್ನಾಗಿರಲ್ಲ ಅಂತಲ್ಲ, ಎಲ್ಲೋ ಒಂದ್ 2-3 ಎಕ್ಸೆಪ್ಷನ್ ಇರುತ್ತೆ. ಬಟ್ ನೀವು ಹೋದಾಗ ಅವ್ರ ಜೊತೆಗೆ ಮಾತಾಡಿ, ಹೋಗ್ತಾ ಅವರಿಗೆ ನಿಮಗೆ ನೀ ನೋಡುವಂತಹ ಇಂಟ್ರೆಸ್ಟ್ ತುಂಬಾ ಇದೆ, ಕಲಿಬೇಕು ಅಂತ ಆಸೆ ಇದೆ, ತಿಳ್ಕೋಬೇಕು ಎಂಬ ಉತ್ಸಾಹ ಇದೆ ಅನ್ನೋದು ಗೊತ್ತಾದ್ರೆ ಅವರು ನಿಸ್ಸಂಶಯವಾಗಿ ನಿಮಗೆ ತೋರ್ಸಕ್ಕೆ ಖುಷಿ ಪಡ್ತಾರೆ. ಯಾಕಂದ್ರೆ ನಿಮಗೆ ಹುಲಿ ಚಂದಾಗಿ ಕಂಡ್ರೆ ಅವ್ರಿಗೂ ಖುಷಿನೇ, ಅದಲ್ಲದೆ ಹೊರಗಡೆ ಬಂದ್ಮೇಲೆ ಯೂಶಲಿ ಕೆಲವು ಜನ ಟಿಪ್ ಕೊಡ್ತಾರೆ, ಆ ಒಂದು ಆಸೆನೂ ಇರುತ್ತೆ. ಹೀಗಾಗಿ ಅವರು ಅವರ ಪ್ರಯತ್ನನೂ ತುಂಬಾ ಚೆನ್ನಾಗಿ ಮಾಡ್ತಾರೆ. ಬಟ್ ಕೆಲವೊಂದು ಪ್ಲೇಸಸ್ ಅಲ್ಲಿ ಯು ಕ್ಯಾನ್ ಚೂಸ್ ಯುವರ್ ಗೈಡ್. ಒಳಗಡೆ ಇಂಟರ್ನಲ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಅವ್ರು ಏನ್ ಮಾಡ್ತಾರೆ, ಒಬ್ಬ ನ್ಯಾಚುರಲಿಸ್ಟ್ ನ ಇನ್ನೊಂದು ನ್ಯಾಚುರಲಿಸ್ಟ್ ಗೆ ಜೀಪ್ಸ್ಗೆ ಚೇಂಜ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಬಾಂಧವಗಢದಲ್ಲಿ ಆ ತರ ನಿಮಗೆ ಗೊತ್ತಿರೋರಿದ್ರೆ ಇವರೇ ಬೇಕು ಅಂದಾಗ ಇನ್ನೊಬ್ಬರ ಜೊತೆಗೆ ಮಾತಾಡ್ಕೊಂಡು ನಿಮಗೆ ಅಲರ್ಟ್ ಆಗಿರುವಂತಹ ನ್ಯಾಚುರಲಿಸ್ಟ್ ನ ಅವ್ರಿಗೆ ಕಳಿಸಿ ಅವ್ರನ್ನ ನಿಮ್ ಜೀಪ್ಗೆ ಹಾಕಿಸ್ಕೊಳ್ಳುವಂತಹ ಒಂದು ಇಂಟರ್ನಲ್ ವ್ಯವಸ್ಥೆ ಇದೆ. ಸೊ ಆ ಟೈಮ್ ಅಲ್ಲಿ ನೀವು ಈ ತರದ ಒಬ್ಬ ಗೈಡ್ಗಳನ್ನ ಕರ್ಕೊಂಡು ಹೋದ್ರೆ ಅವ್ರಿಗೆ ಗೊತ್ತು ಯಾವ ಸೀಸನ್ ನಲ್ಲಿ ಈಗ ಏನಾಗ್ತಾ ಇದೆ, ಯಾವ ಹುಲಿ ಮರಿ ಆಗಿದೆ, ಯಾವ ಹುಲಿ ಇದು ಮೇಟಿಂಗ್ ನಡೀತಾ ಇದೆ, ಎಲ್ಲಿ ಕಿಲ್ ಆಗಿದೆ. ಸೊ ಅವರು ಅಲ್ಲಿ ಇಲ್ಲಿ ಕಾಡಲ್ಲಿ ಸುತ್ತಾಡಿಸದೆ ಆ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. 10 ಕಡೆ ಓಡಾಡೋ ಬದಲು 1 ಕಡೆ ನಿಲ್ಲಿಸ್ಕೊಂಡು ನಿಂತ್ಕೊಂತಾರೆ. ಅವ್ರು ಹೇಳ್ತಾರೆ ಇಲ್ಲೇ ನಿಂತ್ಕೊಳ್ಳೋಣ, ಇಲ್ಲೇ ವೆಯ್ಟ್ ಮಾಡೋಣ, 1 ಗಂಟೆ ಆದ್ರೂ ಪರವಾಗಿಲ್ಲ, 1.5 ಗಂಟೆ ಆದ್ರೂ ಪರವಾಗಿಲ್ಲ, ಇಲ್ಲೇ ಬರುತ್ತೆ ಅಂತ. ಅಂಡ್ ಚಾನ್ಸಸ್ ಆಫ್ ದೋಸ್ ಹ್ಯಾಪನಿಂಗ್ ಆರ್ ವೆರಿ ಹೈ. ನೀವು ನಿಮ್ಮ ಸಾರಥಿನ, ನಿಮ್ಮ ಗೈಡನ್ನ ನಂಬಬೇಕು. ಹಾಗಂತ ಅವರು ನಂಬೋ ತರ ಇರೋವಂಥವ್ರನ್ನ ನೀವು ಹುಡುಕಬೇಕು.
ಒಂದು ರೀತಿನಲ್ಲಿ ಹೇಳ್ಬೇಕಂದ್ರೆ ಕ್ಯಾಮರಾ ನನಗೆ ಹೆಂಡತಿ ತರ ಇದ್ರೆ ಸೋಷಿಯಲ್ ಮೀಡಿಯಾ ಅವಳ ಸೌತಿ. ಎವ್ರಿ ಟೈಮ್ ನಾನು ಟೈಗರ್ ಸಫಾರಿಗೆ ಅಂತ ಅಲ್ಲ, ಬೇರೆ ಯಾವುದೇ ಒಂದು ವೈಲ್ಡ್ ಲೈಫ್ ಫೋಟೋಗ್ರಫಿಗೆ ಹೋದಾಗ ಏನ್ ಮಾಡ್ತೀನಿ, ಐ ಮೇಕ್ ಶೋರ್ ಐ ಚೆಕ್ ದ ಸೋಷಿಯಲ್ ಮೀಡಿಯಾ ವೆರಿ ಫ್ರೀಕ್ವೆಂಟ್ಲಿ. ಏನು ಅಂದ್ರೆ ಒಂದು ಲಾಸ್ಟ್ 15-20 ಡೇಸ್, 15-20 ದಿವಸದಲ್ಲಿ ಅಲ್ಲಿ ಏನ್ ಆಕ್ಟಿವಿಟಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾನು ಇನ್ಫಾರ್ಮೇಶನ್ ನ ಸೋಷಿಯಲ್ ಮೀಡಿಯಾ ಇಂದ ತಗೊಳ್ಳೋಕೆ ಆದಷ್ಟು ಪ್ರಯತ್ನ ಪಡ್ತೀನಿ. ನಿಮಗೆ ಫೇಸ್ಬುಕ್ ಪೇಜಸ್ ಇದೆ, ತಡೋಬಾಗೆ ರಿಲೇಟೆಡ್ ಫೇಸ್ಬುಕ್ ಪೇಜಸ್ ಇರುತ್ತೆ, ರಣಥಂಬೋರ್ಗೆ ರಿಲೇಟೆಡ್ ಫೇಸ್ಬುಕ್ ಪೇಜಸ್ ಇರುತ್ತೆ. ಆ ಥರ ಇಲ್ಲ ಅಂದ್ರೂ ಹುಡುಕಿ. ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಲೊಕೇಶನ್ ಸ್ಪೆಸಿಫಿಕ್ ಫೋಟೋಸ್ ಅಪ್ಲೋಡ್ ಮಾಡಿರ್ತಾರೆ. ಸೊ ಆವಾಗ ಆ ಲೊಕೇಶನ್ ಅಲ್ಲಿ ಇತ್ತೀಚೆಗೆ ಯಾರು ಫೋಟೋ ತೆಗೆದು ಅಪ್ಲೋಡ್ ಮಾಡಿದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ, ಆ ಥರದ್ದು ಹುಡುಕಿ. ರೀಲ್ಸ್ ಗಳನ್ನ ಹುಡುಕಿ. ಕೆಲವು ಜನ ಇನ್ಫ್ಲೂಯೆನ್ಸರ್ಸ್ ನಾನು ಇವಾಗ ಇಲ್ಲೋದೆ, ಇದನ್ನ ಮಾಡಿದೆ, ಅದನ್ನ ಕಿತ್ತಾಕದೆ, ಇದನ್ನ ಕಿತ್ತಾಕದೆ ಅಂತ ವಿಡಿಯೋನು ಮಾಡಿರ್ತಾರೆ. ಸೊ ಅದನ್ನ ನೋಡಿದ್ರು ನಿಮಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಇದೆಲ್ಲ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನಿಮಗೆ ಲೇಟೆಸ್ಟ್ ಅಪ್ಡೇಟ್ ಅಲ್ಲಿ ತುಂಬಾ ಹುಲಿ ನೋಡ್ತಾ ಇದ್ದಂತಹ ರೆಕಾರ್ಡ್ ಸಿಕ್ಕಿದ್ರೆ ಚಾನ್ಸಸ್ ಆಫ್ ಯು ಸೀಯಿಂಗ್ ಇಸ್ ಆಲ್ಸೋ. ಆಮೇಲೆ ಅಲ್ಲಿನ ಒಂದು ಗೈಡ್ ಅನ್ನ ಅಥವಾ ನೀವು ಯಾವ್ದೋ ಟೂರ್ ಆಪರೇಟರ್ ನ ನೀವು ಸೆಲೆಕ್ಟ್ ಮಾಡ್ಕೊಂಡಾಗ ಅವರಾಗೆ ಒಂದು ವಾಟ್ಸ್ಆಪ್ ಗ್ರೂಪ್ ನ ಕ್ರಿಯೇಟ್ ಮಾಡ್ಕೊಂತಾರೆ. ಇಲ್ಲ ಅಂದ್ರೆ ನೀವು ಇನ್ಸಿಸ್ಟ್ ಮಾಡಿ ಯಾವ್ದಾದ್ರು ಆ ತರದ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇದ್ರೆ ಆಡ್ ಮಾಡಕ್ ಹೇಳಿ. ಸೊ ಆವಾಗ ನಿಮಗೆ ರೆಗ್ಯುಲರ್ ಅಪ್ಡೇಟು ಸಿಗುತ್ತೆ. ಇವತ್ತು ಬೆಳಿಗ್ಗೆ ಸಫಾರಿಲಿ ಇದು ಕಾಣಿಸ್ತು, ಇವತ್ತು ಸಾಯಂಕಾಲ ಸಫಾರಿಲಿ ಇದು ಕಾಣಿಸ್ತು ಅಂತ. ಸೊ ಇದರಿಂದ ನಿಮ್ಗೊಂದು ಕಾನ್ಫಿಡೆನ್ಸ್ ಬೆಳೆಯುತ್ತೆ. ಓಕೆ, ನಾನು ಹೋಗ್ತಾ ಇರೋ ಜಾಗದಲ್ಲಿ ಫ್ರೀಕ್ವೆನ್ಸಿ ಜಾಸ್ತಿ ಇದೆ, ನೋಡುವಂತಹ ಚಾನ್ಸಸ್ ಜಾಸ್ತಿ ಸಿಗುತ್ತೆ. ಪಾಯಿಂಟ್ ನಂಬರ್ 6, ಮೋಸ್ಟ್ ಇಂಪಾರ್ಟೆಂಟ್ಲಿ, ದೇವ್ರು ಬೇಕು ಅಂದ್ರೆ ಪೂಜಾರಿನೂ ಬೇಕೇ ಬೇಕು. ನೋಡಿ, ಕಾಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನಿಮಗೆ ಬರೀ ನಾನು ಹುಲಿನೇ ನೋಡ್ಬೇಕು ಅಂತ ಕಣ್ಣು ನಿಮ್ಮನ್ನ ಬರೀ ಹುಲಿ ಹುಡುಕ್ತಾ ಇದ್ರೆ ನಿಮ್ಗೆ ಹುಲಿ ಸಿಗದೇ ಇಲ್ಲ. ಅದು ನಿಮ್ಮನ್ನ ನೋಡ್ತಾ ಇರುತ್ತೆ, ಆದ್ರೆ ನೀವು ಅದನ್ನ ನೋಡಕ್ ಸಾಧ್ಯನೇ ಇಲ್ಲ. ಸೊ ಇಂತಹ ಸಮಯದಲ್ಲಿ ಆ ದೇವರ ಜೊತೆ ಪೂಜಾರಿಗಳು ಅಂದ್ರೆ ಈ ಜಿಂಕೆಗಳು, ಕಾಡೆಮ್ಮೆಗಳು, ಸೌತ್ ಅಲ್ಲಾದ್ರೆ ನಿಮಗೆ ಮಲ್ಬಾರ್ ಜೈಂಟ್ ಸ್ಕ್ವೆರಲ್ಸ್, ಅಳಿಲುಗಳು, ಬಿಟ್ರೆ ನವಿಲುಗಳು, ಇವೆಲ್ಲವೂ ನಿಮಗೆ ಒಂದು ಸುಳಿವನ್ನ ಕೊಡುತ್ತೆ. ಹತ್ರದಲ್ಲಿ ಯಾವ್ದಾದ್ರು ಒಂದು ಹುಲಿನೋ ಅಥವಾ ಚಿರತೆನೋ ಇದ್ರೆ, ನೀವು ಹೋಗ್ತಾ ಇರೋ ಜಾಗದಲ್ಲಿ ಏನೋ ಒಂದು ಸತ್ತ ದೇಹದ ಕೊಳೆತ ವಾಸನೆ ಬಂತು ಅನ್ಕೊಳ್ಳಿ, ಅದರ ಅರ್ಥ ಇಲ್ಲೆಲ್ಲೋ ಒಂದು ಕಿಲ್ ಆಗಿದೆ. ಅದ್ರ ಸುತ್ತಮುತ್ತ ಯಾವ್ದಾದ್ರು ಒಂದು ಬೇಟೆಯಾಡುವ ಪ್ರಾಣಿ ಇರಬಹುದು. ಅಥವಾ ನಾನು ಮೊದಲನೇ ಹೇಳದಂತೆ ಜಿಂಕೆಗಳ ವಾರ್ನಿಂಗ್ ಕೂಗುಗಳು, ನವಿಲುಗಳು ವಾರ್ನಿಂಗ್ ಕಾಲ್ಗಳು ಕೊಡುತ್ತೆ, ಮಲಬಾರ್ ಸ್ಕ್ವೇರಲ್ಗಳು ವಾರ್ನಿಂಗ್ ಕಾಲ್ ಕೊಡುತ್ತೆ. ನೀವು ವಾರ್ನಿಂಗ್ ಕಾಲ್ಗಳು ಅಂದ್ರೆ ಬರೀ ಕೂಗದಂತೆ ಅಲ್ಲ, ಅವು ತಮ್ಮ ಕಾಲನ್ನ ಎತ್ತಿ ನೆಲಕ್ಕೆ ಬಡಿಯೋದು, ಈ ತರದ್ದು ಕೆಲವು ಸಂಜ್ಞೆಗಳನ್ನು ನಿಮಗೆ ಗೈಡ್ಗಳು ಆಲ್ರೆಡಿ ಹೇಳ್ತಾರೆ. ಬಟ್ ನಿಮ್ ಕಣ್ಣು ಚುರುಕಾಗಿದ್ದಷ್ಟು ಒಳ್ಳೇದು. ಇನ್ನು ಅದಕ್ಕಿಂತ ಒಳ್ಳೊಳ್ಳೆ ಸೈನ್ಗಳು ಏನಂದ್ರೆ, ಕಾಡಲ್ಲಿ ಕಾಗೆಗಳು ಒಂದೇ ಜಾಗದಲ್ಲಿ ತುಂಬಾ ಓಡಾಡ್ತಾ ಇದ್ವು, ಗುಂಪಲ್ಲಿದ್ವು, ಅದರ ಅರ್ಥ ಎಲ್ಲೋ ಒಂದು ಕಿಲ್ ಆಗಿದೆ. ಆಮೇಲೆ ಆಕಾಶದಲ್ಲಿ ರಣಹದ್ದುಗಳು ಸುತ್ತುವರಿತಾ ಇದ್ವು ಅಥವಾ ಎಲ್ಲೋ ಒಂದು ಕೂತಿದ್ವು, ಅದನ್ನು ಇಟ್ಸ್ ಅ ಕ್ಲಿಯರ್ ಸೈನ್ ಆಫ್ ಅ ಕಿಲ್ ನಿಯರ್ ಬೈ. ಸೊ ದೇವರ ಜೊತೆಗೆ ಪೂಜಾರಿನೂ ಅಷ್ಟೇ ಇಂಪಾರ್ಟೆಂಟ್. ಯಾವುದೇ ಜಾಗಕ್ಕೆ ಹೋಗ್ಬೇಕಾದ್ರೆ ಅದರ ಬಗ್ಗೆ ನೀವು ಓದಿ ತಿಳ್ಕೊಂಡ್ರೆ, ಒಂದು ನಿಮ್ಮ ನಾಲೆಜ್ ಬೆಳೆಯುತ್ತೆ, ಎರಡು ಇಂಥ ಒಂದು ಸೈಟಿಂಗ್ಸ್ಗಳಿಗೆ ಸಹಕಾರಿಯಾಗಿರುತ್ತೆ. ನಿಮಗೆ ಹುಲಿಗಳ ಬಗ್ಗೆ, ಹುಲಿಗಳ ಚಲನವಲನದ ಬಗ್ಗೆ, ಹುಲಿಗಳ ಬಿಹೇವಿಯರ್ ಬಗ್ಗೆ ಇವೆಲ್ಲದನ್ನು ಒಂದು ಸ್ವಲ್ಪ ನಾಲೆಜ್ ಇಟ್ಕೊಂಡು ಹೋದ್ರೆ ಆವಾಗ ನೀವು ಬರೀ ಹುಲಿ ನೋಡೋದಕ್ಕೆ ಒಂದು ಹೆಲ್ಪ್ ಆಗುತ್ತೆ. ಅಥವಾ ಹುಲಿ ನೋಡಿದ ಮೇಲೆ ಅವು ಮಾಡ್ತಾ ಇರುವಂತಹ ಆಕ್ಟಿವಿಟಿನ ನೀವು ಅಬ್ಸರ್ವ್ ಮಾಡಿದಾಗ ಅದು ಏನ್ ಮಾಡ್ತಾ ಇದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್, ಫ್ಲೇಮ್ ಅಂಡ್ ರೆಸ್ಪಾನ್ಸ್ ಅಂತ ಕರಿತೀವಿ. ಆ ಫ್ಲೇಮ್ ಅಂಡ್ ರೆಸ್ಪಾನ್ಸ್ ಏನಕ್ಕೆ ಮಾಡ್ತಾ ಇದೆ ಅನ್ನೋದು ನಿಮ್ಗೆ ಗೊತ್ತಿದ್ರೆ ಅದು ಮಾಡಿದಾಗ ಅದನ್ನ ನೋಡುವಂತ ಖುಷಿನೇ ಬೇರೆ. ಸೊ ಈ ತರ ಬರೀ ಹುಲಿಗಳು ಅಂತಲ್ಲ, ನಿಮಗೆ ಕಾಡಿನ ಬಗ್ಗೆ ಓದಿ, ಕಾಡಿನ ಬಗ್ಗೆ ತಿಳ್ಕೊಳ್ಳಿ. ಆವಾಗ ನೀವು ಸಫಾರಿಗೆ ಹೋದ್ರೆ ಅದರ ಒಂದು ಎಂಜಾಯ್ಮೆಂಟ್ ಇಟ್ ಗೋಸ್ ಟು ಅನದರ್ ಲೆವೆಲ್. ಕಲಿಬೇಕು, ಅದನ್ನು ನೋಡ್ಬೇಕು, ಅದ್ರ ಬಗ್ಗೆ ಓದಬೇಕು ಅನ್ನೋದಿತ್ತು ಅಂದ್ರೆ ನಿಮಗೆ ಅತ್ಯದ್ಭುತವಾದ ಪುಸ್ತಕಗಳು ಕನ್ನಡದಲ್ಲೇ ಸಿಗುತ್ತೆ. ಅನುವಾದವಾಗಿರುವಂತಹದ್ದು ಜಿಮ್ ಕಾರ್ಬೆಟ್ ಅವರ ಅನೇಕ ಪುಸ್ತಕಗಳು ಸಿಗುತ್ತೆ, ಕೆನೆತ್ ಆಂಡರ್ಸನ್ ಅನೇಕ ಪುಸ್ತಕಗಳು ಸಿಗುತ್ತೆ, ನಮ್ಮ ಅಚ್ಚುಮೆಚ್ಚಿನ KP ಪೂರ್ಣಚಂದ್ರ ತೇಜಸ್ವಿ ಅವರ ಪುಸ್ತಕಗಳು ಸಿಗುತ್ತೆ. ಇನ್ನೂ ಸ್ವಲ್ಪ ವೈಜ್ಞಾನಿಕವಾಗಿ ಓದಬೇಕು ಅಂದ್ರೆ ಡಾಕ್ಟರ್ ಉಲ್ಲಾಸ್ ಕಾರಂತ್ ಅವರ ಪುಸ್ತಕಗಳು ಓದಿ, ಅವು ಕನ್ನಡದಲ್ಲಿ ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ನಿಮಗೆ ಸಂಜಯ್ ಗುಬ್ಬಿ ಅವರ ಪುಸ್ತಕಗಳು ಇದೆ. ಸೊ ನೀವು ಅಲ್ಲಿ ನೋಡಿದಾಗ ಅಲ್ಲಿ ಮಾಡ್ತಾ ಇರೋದು ಏನು ಅನ್ನೋದು ನಿಮಗೆ ಗೊತ್ತಿದ್ದಾಗ, ಅಲ್ಲಿ ಮೊದಲೇ ಹೇಳಿದ್ನಲ್ಲ, ನಿಮಗೆ ಆ ನೋಡುವಂತಹ ನೋಟದ ಮಜಾನೇ ಬೇರೆ. ಪಾಯಿಂಟ್ ನಂಬರ್ 8, ತಾಳಿದವನು ಬಾಳಿಯಾನು. ನಿಜ, ಕಾಡಲ್ಲಿ ನಿಮಗೆ ತಾಳ್ಮೆ ಇಲ್ಲದೆ ಹೋದ್ರೆ ನಿಮಗೆ ನೋಡಕ್ಕೆ ಆಲ್ಮೋಸ್ಟ್ ಸಾಧ್ಯತೆ ಇಲ್ಲ. ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಎಸ್ಪೆಷಲಿ ದಿಸ್ ಇಸ್ ಅಪ್ಲಿಕೇಬಲ್ ವೆನ್ ಯು ಗೋ ಫಾರ್ ಅ ಸಮ್ಮರ್ ಸಫಾರೀಸ್. ಸಮ್ಮರ್ ಸಫಾರಿನಲ್ಲಿ ಒಂದು ಅಸಾಧ್ಯ ಬಿಸಿಲು, ಧೂಳು, ಆಗ್ತಾ ಇರೋ ಬಾಯಾರಿಕೆ, ಅಲ್ಲಿ ಆಗ್ತಾ ಇರೋ ಸಂಕಟ, ಇದೆಲ್ಲ ತುಂಬಾ ಕಷ್ಟ. ನಿಮಗೆ ಹುಲಿ ಸಫಾರಿ ಇನ್ಸ್ಟಾಗ್ರಾಮ್ ರೀಲ್ ನಲ್ಲಿ ನೋಡಿದಷ್ಟು ಆಹ್ಲಾದಕರವಾಗಿ ಏನಿರಲ್ಲ. ಕಾಡು ಅಂದ್ಮೇಲೆ ಅಲ್ಲಿನ ಕಷ್ಟಗಳನ್ನು ನೀವು ನೋಡ್ಲೇಬೇಕಾಗತ್ತೆ. ಸೊ ಆ
ಆ ಸಮಯದಲ್ಲಿ ಒಂದು ಜಾಗ, ಒಂದು ನೀರಿನ ಕೆರೆ ಎಲ್ಲಾದ್ರೂ ಇದ್ರೆ ಅಲ್ಲಿ ಕರ್ಕೊಂಡೋಗಿ ನಿಮ್ಮ ಡ್ರೈವರ್ ಗೈಡ್ ನಿಲ್ಲಿಸ್ಕೊಂಡು ನಿಂತ್ಕೊಂತಾನೆ, ಹೇಳ್ತಾನೆ ಇಲ್ಲೇ ವೆಯ್ಟ್ ಮಾಡೋಣ ಬರುತ್ತೆ. ಸೊ ಆ ಸಮಯದಲ್ಲಿ 90% ಬರೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಅವರು ನಾನು ಮೊದಲೇ ಹೇಳ್ದಂಗೆ ಅವ್ರಿಗೆ ಗೊತ್ತಿರುತ್ತೆ ಇಲ್ಲಿ ಈ ಟೆರಿಟರಿಲಿ ಈ ಹುಲಿ ಇದೆ, ಈ ಹುಲಿದು ದಿನಚರಿ. ಯಾಕಂದ್ರೆ ಅವು ಮನುಷ್ಯರ ತರ ತಮ್ಗೆ ಇಷ್ಟ ಬಂದಾಗ ಮಾಡಲ್ಲ. ಅವಕ್ಕೆ ಅವ್ರದೇ ಆದ ಒಂದು ದಿನಚರಿ ಇರುತ್ತೆ. ಈ ಟೈಮ್ ಇದೇ ಮಾಡುತ್ತೆ ಅನ್ನೋದು 90% ಅದೇ ಮಾಡೋದು. ಸೊ ಆ ಟೈಮಲ್ಲಿ ನೀವು ಒಂದು ಕೆರೆ ಹತ್ರ ಕೂತಾಗ ಗಂಟೆಗಟ್ಟಲೆ ಕೂತ್ಕೋಬೇಕಾಗತ್ತೆ. ಇರೋ 3 ಅವರ್ ಸಫಾರಿನಲ್ಲಿ 1.5 ಅವರ್ 2 ಗಂಟೆ ನೀವು ಒಂದೇ ಕಡೆ ಕೂತಾಗ ಆಬ್ವಿಯಸ್ಲಿ ನಿಮ್ಮ ತಾಳ್ಮೆ ಮೀರುತ್ತೆ. ಇದ್ಯಾಕಪ್ಪ ಇಲ್ಲಿ ಬಂದಿದೀವಿ, ಬೇರೆ ಕಡೆ ಹೋಗೋಣ, ಅಲ್ಲಿ ನೋಡೋಣ ಅಂತ ನೀವು ಇನ್ಸಿಸ್ಟ್ ಮಾಡ್ಬೋದು. ಗೈಡು ಜಾಸ್ತಿ ನಿಮಗೆ ತೊಂದರೆ ಕೊಡೋಕೆ ಇಷ್ಟಪಡಲ್ಲ. ಎಂಡ್ ಆಫ್ ದ ಡೇ ನೀವು ದುಡ್ಡು ಕೊಟ್ಟಿರೋರು, ಸರಿ ಬನ್ನಿ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾರೆ. ನಿಮ್ ಜೀಪ್ ಆ ಕಡೆ ಹೋಯ್ತಾ, ಈ ಕಡೆ ಹುಲಿ ಬಂತು. ಅದು ಎಷ್ಟೋ ಸರಿ ಆಗೋಗಿದೆ, ಎಷ್ಟೋ ಜನಕ್ಕೆ ಆಗೋಗಿದೆ. ದೇ ಗೋ ವಿತ್ ಅ ಹ್ಯೂಜ್ ರಿಗ್ರೆಟ್ ವೆನ್ ದೇ ಆರ್ ಪಾಸಿಂಗ್ ಥ್ರೂ ದ ಗೇಟ್. ಸೊ ನಿಮ್ಮ ತಾಳ್ಮೆ ನಿಮಗೆ ಫಲ ಕೊಟ್ಟೇ ಕೊಡುತ್ತೆ. ಆಮೇಲೆ 1 ಸಫಾರಿ ಮಾಡಿದೆ, 2 ಸಫಾರಿ ಮಾಡಿದೆ, 3 ಸಫಾರಿ ಮಾಡಿದೆ, ಏನು ಕಾಣಿಸ್ಲಿಲ್ಲ, ಈ ಹುಲಿ ಸಫಾರಿಗಳೇ ವೇಸ್ಟ್, ನಾನು ಮಾಡಲ್ಲ ಅಂದ್ರೆ ದಯವಿಟ್ಟು ಬನ್ನೇರುಘಟ್ಟ ಸಫಾರಿಗೆ ಹೋಗಿ. ಹಿಡಿದಾಕಿರೋ ಹುಲಿಗಳು ಕೂತಿರ್ತವೆ, ನಿಮಗೆ 100% ಹುಲಿಗಳು ಸಿಗುತ್ತೆ ನೋಡಕ್ಕೆ. ಆದ್ರೆ ನಿಮಗೆ ಕಾಡಿನಲ್ಲಿ ಒಂದು ನಿರ್ಭೀತಿಯಿಂದ ಒಂದು ಕಂಪ್ಲೀಟ್ಲಿ ಸ್ವತಂತ್ರವಾಗಿ ಓಡಾಡೋ ಹುಲಿ ನೋಡೋದಿದೆಯಲ್ಲ, ಅದನ್ನ ನೋಡ್ಬೇಕು ಅಂದ್ರೆ ನಿಮಗೆ ಪೇಷನ್ಸ್ ಇರಲೇಬೇಕು. ದೇರ್ ಆರ್ ಕೇಸಸ್, ನನಗೆ ಎಷ್ಟೋ ಜನ 8-10 ಸಫಾರಿಗಳು ಮಾಡಿರ್ತಾರೆ, ಆವಾಗ್ಲೂ ಒಂದೇ ಒಂದು ಹುಲಿ ಕಾಣದೇ ಇರುವಂತಹ ಒಂದು ದುರದೃಷ್ಟ ಇರುತ್ತೆ. ಸೊ ಏನು ಮಾಡಕ್ಕಾಗಲ್ಲ, ಇಟ್ಸ್ ಅ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಲೈಫ್. ನಾವು ಬೇಕಾದಾಗ ಯಾವಾಗ್ಲೂ ಸಿಗಂಗಿದ್ದೆ ಅಂದ್ರೆ ಜನ ಯಾಕೆ ಹಿಂಗಿರ್ತಾ ಇದ್ರೆ ಹೇಳಿ. ನಂದೇ ಎಕ್ಸಾಂಪಲ್ ತಗೊಳ್ಳಿ, ನಾನು ವೈಲ್ಡ್ ಲೈಫ್ ಫೋಟೋಗ್ರಫಿ ಸ್ಟಾರ್ಟ್ ಮಾಡಿ ಈಗ 6-7 ವರ್ಷ ಆಯ್ತು. ಬಂಡೀಪುರದಲ್ಲಿ ಅದೆಷ್ಟು ಸಫಾರಿ ಮಾಡಿದೀನೋ ನಾನ್ ಕಾಣೆ. ಇದುವರೆಗೂ ನಾನು ಒಂದೇ ಒಂದು ಹುಲಿನ ಬಂಡೀಪುರದಲ್ಲಿ ನೋಡಿಲ್ಲ. ಬಟ್ ಐ ಡೋಂಟ್ ಹ್ಯಾವ್ ಕಂಪ್ಲೇಂಟ್ಸ್. ನನಗೆ ತುಂಬಾ ಅಚ್ಚುಮೆಚ್ಚಿನ ಜಾಗ ಬಂಡೀಪುರ. ಈಗಲೂ ಸಮಯ ಸಿಕ್ಕರೆ ಹೋಗ್ತೀನಿ. ಹುಲಿ ಕಂಡ್ರೆ ಖುಷಿ, ಕಾಣದೆ ಹೋದ್ರೆ there is always next time. ಪಾಯಿಂಟ್ ನಂಬರ್ 9, ನಾವಿಬ್ಬರು ನಮಗೆ ಇದೊಂದು ಸ್ವಲ್ಪ ಕಾಂಟ್ರವರ್ಷಿಯಲ್ ಪಾಯಿಂಟ್. ಅದೆಷ್ಟೋ ಜನಕ್ಕೆ ಇದು ಇರಿಸುಮುರುಸು ಅನಿಸ್ಬೋದು, ಕಾಮೆಂಟ್ ನಲ್ಲಿ ಬೈಬಹುದು. ಬಟ್ ನಾನು ಏನ್ ಹೇಳಕ್ ಹೊರಟಿದ್ದೀನಿ ಅನ್ನೋದು ತುಂಬಾ ಪ್ರಾಕ್ಟಿಕಲ್ ವಿಷಯ. ಯಾಕಂದ್ರೆ ಸ್ವಂತ ಅನುಭವದಿಂದ ಈ ಮಾತು ಹೇಳ್ತಾ ಇದ್ದೀನಿ. ಸಫಾರಿಗೆ ನೀವು ಹೊರಟಾಗ ಆದಷ್ಟು ನಿಮ್ಮ ಚಿಕ್ಕ ಮಕ್ಕಳನ್ನ ಮನೆಯಲ್ಲೇ ಬಿಟ್ಟು ಹೋಗಿ. ಚಿಕ್ಕ ಮಕ್ಕಳು ಅಂತಂದ್ರೆ 4 ವರ್ಷ 5 ವರ್ಷಕ್ಕಿಂತ ಕಡಿಮೆ ಇರೋ ಮಕ್ಕಳು. ಯಾಕಂದ್ರೆ ಒಂದು ನಿಮಗೆ ಅನ್ಸುತ್ತೆ ನೀವು ಓಹೋ ಮಕ್ಕಳ ಜೊತೆಗೆ ಎಂಜಾಯ್ ಮಾಡಕ್ ಹೋಗ್ತಾ ಇದೀವಿ ಅಂತ. ಬಟ್ ಆ ವಯಸ್ಸಿನಲ್ಲಿ ಆ ಮಕ್ಕಳಿಗೆ ಕಾಡಿನ ಬಗ್ಗೆ ಅನುಭವ ಇರಲ್ಲ. ಅದು ತುಂಬಾ ಕಡಿದಾದ ರೋಡ್ಗಳಿರುತ್ತೆ, ಅಲ್ಲಲ್ಲಿ ಕಲ್ಲು ಧೂಳು, ಜೇನುಗಳು ಓಡಾಡ್ಬೋದು, ಕಡಿಬಹುದು, ಸೊಳ್ಳೆಗಳು ಓಡಾಡ್ಬೋದು, ಸೊಳ್ಳೆಗಳು ಕಡಿಬಹುದು. ಸಡನ್ ಆಗಿ ಮಳೆ ಬರುತ್ತೆ, ಇಲ್ಲ ಬಿಸಿಲು ತುಂಬಾ ಇರುತ್ತೆ, ಅದು ಇರಿಸುಮುರುಸು ಅವ್ರಿಗೆ ಹಾಗೆ ಆಗತ್ತೆ. ಆ ಸಮಯದಲ್ಲಿ ಮಕ್ಕಳು ಅಳ್ತವೆ. ಮಕ್ಕಳು ಹತ್ತು ಬಿಟ್ಟು ಜೋರಾಗಿ ಗಲಾಟೆ ಮಾಡಿದಾಗ ಆಬ್ವಿಯಸ್ಲಿ ಮೊದಲನೇ ಹೇಳದಂತೆ ಕಾಡಿನಲ್ಲಿ ಎಷ್ಟು ನಿಶಬ್ದತೆ ಇರುತ್ತೆ ಅಷ್ಟು ಒಳ್ಳೇದು. ಸೊ ಆ ಸಮಯದಲ್ಲಿ ಜಿಂಕೆಗಳೇ ನಿಮಗೆ ಕಾಣಿಸಲ್ಲ, ಇನ್ನು ಹುಲಿಗಳೆಲ್ಲ ಕಾಣಿಸುತ್ತೆ ಹೇಳಿ. ಮಕ್ಕಳು ಎಂಜಾಯ್ ಮಾಡಲ್ಲ, ಕರ್ಕೊಂಡೋಗಿ ನಿಮಗೂ ಎಂಜಾಯ್ ಮಾಡಕ್ಕಾಗಲ್ಲ. ಕಾಡಿನ ಸಫಾರಿಯಲ್ಲಿ ಆದಷ್ಟು ತುಂಬಾ ಚಿಕ್ಕ ಮಕ್ಕಳಿದ್ರೆ ಟ್ರೈ ಟು ಅವಾಯ್ಡ್ ದೆಮ್. ಪಾಯಿಂಟ್ ನಂಬರ್ 10, ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಒಪ್ಪತ್ತುಂಡವ ಯೋಗಿ. ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ತುಂಬಾ ಜನಕ್ಕೆ ಪ್ರಾಕ್ಟಿಕಾಲಿಟಿ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಬೆಳಿಗ್ಗೆ ಎದ್ದೇಳ್ತೀವಿ, 6 ಗಂಟೆಗೆ ಸಫಾರಿ ಇರುತ್ತೆ, ಉತ್ಸಾಹದಿಂದ 5 ಗಂಟೆಗೆ ಎದ್ದೇಳ್ತೀವಿ, ಬ್ರಷ್ ಮಾಡ್ತೀವಿ, ಗಟ ಅಂತ 1 ಬಾಟಲ್ ನೀರು ಕುಡಿತೀವಿ, ಒಳ್ಳೇದು. ಬರೀ ಹೊಟ್ಟೆಗೆ ನೀರು ಕುಡಿಯೋದು ಒಳ್ಳೇದು. ಆದ್ರೆ ಕಾಡಿನ ಸಫಾರಿಗೆ ಒಳ್ಳೇದಲ್ಲ. ಸರಿ, ನೀರು ಕುಡಿದ್ವಾ, ಬಂದ ತಕ್ಷಣ ನಿಮ್ಮ ಟೂರ್ ಆಪರೇಟರ್ 1 ಕಪ್ ಕಾಫಿನೋ ಟೀ ಕೊಡ್ತಾನೆ, ತಲೆ ಚುರುಕಾಗುತ್ತೆ ಅಂತ ಅದನ್ನು ಕುಡಿತೀವಿ. ಸಫಾರಿ ಶುರುವಾಗಿದ 15 ನಿಮಿಷಕ್ಕೆ ನಿಮಗೆ ಗೊತ್ತಾಗುತ್ತೆ ಎಂತ ತಪ್ಪು ಮಾಡಿದೀವಿ ಅಂತ. ಪುಣ್ಯಕ್ಕೆ ಕೆಲವೊಂದು ಸಫಾರಿಗಳಲ್ಲಿ ಕೆಲವೊಂದು ಮಿಡಲ್ ಪಾಯಿಂಟ್ಸ್ ಇದೆ. ಎಂಥದೋ ಒಂದು ಆಳುಮೂಳು ಶೌಚಾಲಯ ಇರುತ್ತೆ, ನಿಮ್ಮ ಪ್ರಕೃತಿ ಕರೆಯನ್ನ ನೀಗಿಸ್ಕೋಬಹುದು. ಬಟ್ ಅಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೂ 1.5 ಇಂದ 2 ಗಂಟೆ ಸಫಾರಿ ನಂತರವೇ ಕರ್ಕೊಂಡು ಹೋಗ್ತಾರೆ. ಅಲ್ಲಿವರೆಗೂ ತಡ್ಕೊಳ್ಳೋ ತಾಕತ್ ಇರುತ್ತಾ ನಿಮ್ಗೆ? ಯೋಚನೆ ಮಾಡಿ. ಆ ಜಂಪ್ಗಳಲ್ಲಿ ನಿಮ್ ಪರಿಸ್ಥಿತಿ ಹೇಗಾಗ್ಬೇಡ. ಬೆಳಿಗ್ಗೆ ಸಫಾರಿ ಇತ್ತು ಅಂದ್ರೆ ರಾತ್ರಿ ಸ್ವಲ್ಪ ಲೈಟ್ ಆಗಿ ಊಟ ಮಾಡಿ, ಬೆಳಿಗ್ಗೆ ಆದಷ್ಟು ಸ್ವಲ್ಪ ಕಮ್ಮಿನೇ ನೀರು ಕುಡೀರಿ. ಟೀ ಅಥವಾ ಕಾಫಿ ಅವಾಯ್ಡ್ ಮಾಡ್ಬೇಕಾಗತ್ತಾ, ಆದ್ರೆ ಮಾಡಿ. ಇನ್ನು ಮಧ್ಯಾಹ್ನ ಸಫಾರಿ ಆಗಿದ್ರೆ ಮಧ್ಯಾಹ್ನ ಗಡದ್ದಾಗ ಊಟ ಮಾಡ್ಕೊಂಡು ದಯವಿಟ್ಟು ಹತ್ತಬೇಡಿ. ಅದು ಎಲ್ಲಾದ್ರೂ ಖಾರವಾಗಿರೋ ತಿಂದ್ಬಿಟ್ರೆ ಭಗವಂತನೇ ನಿಮ್ಮನ್ನ ಕಾಪಾಡಬೇಕು. ಅಂಡ್ ಬೇಕಿದ್ರೆ ನಿಮಗೆ ತಿನ್ನೋಕೆ ಗಾಡಿಲಿ ನಿಮ್ಮ ಸ್ನಾಕ್ಸ್ ನ ಇಟ್ಕೊಂಡು ಹೋಗಿ. ಆದಷ್ಟು ಡ್ರೈ ಫ್ರೂಟ್ಸ್ ತರದು ಇಟ್ಕೊಂಡು ಹೋಗಿ. ಪ್ಲಾಸ್ಟಿಕ್ ರ್ಯಾಪರ್ಗಳು ಇರುವಂತಹ ಚಾಕ್ಲೇಟ್ಗಳನ್ನ ಅವಾಯ್ಡ್ ಮಾಡಿ. ಅಕಸ್ಮಾತ್ ನೀವು ಅನಿವಾರ್ಯವಾಗಿ ತಗೊಂಡು ಹೋದ್ರೆ ಆ ಪ್ಲಾಸ್ಟಿಕ್ ರ್ಯಾಪರ್ಗಳನ್ನ ಜೇಬಲ್ಲಿ ಇಟ್ಕೊಂಡ್ ಬಂದು ವಾಪಸ್ಸು ನಿಮ್ಮ ಊರಿಗೆ ಬಂದ ಮೇಲೆ ಅದನ್ನ ಡಿಸ್ಪೋಸ್ ಮಾಡಿ. ನೀವು ಇರುವಂತಹ ರೆಸಾರ್ಟ್ ಅಲ್ಲೋ ಹೋಟ್ಲಲ್ಲೋ ದಯವಿಟ್ಟು ಮಾಡಬೇಡಿ. ಯಾಕಂದ್ರೆ ಅವರು ಅಲ್ಲೇ ಬಿಸಾಕ್ತಾರೆ ಹತ್ರದಲ್ಲೇ. ಒನ್ಸ್ ಅಗೇನ್ ಇಟ್ ವಿಲ್ ಲೀಡ್ ಟು ಪೊಲ್ಯೂಷನ್ ನಿಯರ್ ಬೈ. ಸೊ
ನಿಮ್ಮ ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನ ನಿಮ್ಮ ಜೊತೆಗೆ ನಿಮ್ಮ ಮನೆಗೆ ತಗೊಂಡು ಬಂದ ಮೇಲೆ ಡಿಸ್ಪೋಸ್ ಮಾಡಿ. ಇವೆಲ್ಲ ನೀವು ಮಾಡಿದ ಮೇಲೆ ನಿಮ್ಮ ಕೂಲಿಗಳ ಸೈಟಿಂಗ್ಸ್ 100% ಜಾಸ್ತಿ ಆಗುತ್ತೆ. ನನ್ ಮೇಲೆ ಆಣೆ ಇಟ್ಟೇಳು, ನನ್ ಮೇಲೆ ಆಣೆ ಇಟ್ಟೇಳು. ನಾನು ಹೇಳ್ತಾ ಇರೋದು ಸೈಟಿಂಗ್ಸ್ ಚಾನ್ಸಸ್ ಜಾಸ್ತಿ ಆಗುತ್ತೆ. ಸೈಟಿಂಗ್ಸ್ ಆಗತ್ತೆ ಅಂತ ಹೇಳಲ್ಲ. ಲೈಕ್ ಐ ಸೆಡ್, ತಾಳಿದವನೋ ಬಾಳಿಯಾನೋ, ಒಂದ್ಸರಿ ಪ್ರಯತ್ನದಲ್ಲಿ ಆಗಿಲ್ವೇ ಇನ್ನೊಂದ್ಸರಿ ಮಾಡಿ, ಇತ್ತೊಂದ್ಸರಿ ಆಗಿಲ್ವೇ ಮತ್ತೊಂದ್ಸರಿ ಮಾಡಿ. ಪಾಯಿಂಟ್ಗಳು ನಾನು ಹೇಳಿದ್ದು ನಿಮಗೆ ಇಷ್ಟವಾದ್ರೆ, ನಿಮ್ಮ ತರನೇ ಯಾರಾದರೂ ಹುಲಿ ಸಫಾರಿಗೆ ಹೋಗ್ಬೇಕು ಅಂತಿದ್ದಾರೆ, ಅವರಿಗೆ 1000 ಕ್ವಶನ್ಗಳು ತಲೆಯಲ್ಲಿ ಇದ್ರೆ, ಈ ಒಂದು 10 ಆನ್ಸರ್ಗಳು ಅವ್ರಿಗೆ ಸಿಗಬಹುದು ಅನ್ನೋಂಗಿದ್ರೆ ದಯವಿಟ್ಟು ಈ ವಿಡಿಯೋನ ಅವ್ರಿಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕೆಳಗಡೆ ಕಾಮೆಂಟ್ ನಲ್ಲಿ ತಿಳಿಸಿ. ಇನ್ನೂ ನಾನು ಯಾವುದಾದ್ರೂ ಪಾಯಿಂಟ್ಗಳನ್ನ ಮಿಸ್ ಮಾಡಿದ್ದೀನೋ, ತುಂಬಾ ಇಂಪಾರ್ಟೆಂಟ್ ಇತ್ತು ಹೇಳಿ, ನೋಡೋಣ, ಇನ್ನೊಂದು ವಿಡಿಯೋನು ಮಾಡೋಣ. ಸೊ ಅಷ್ಟೇ, ನಮಸ್ಕಾರ.